ಹಲೋ ಫ್ರೆಂಡ್ಸ್, ಇವತ್ತು 2021 ಪ್ರಶ್ನೆ ಪತ್ರಿಕೆ KPSC ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನ ಪತ್ರಿಕೆ 1 ವಿಷಯ ಸಂಕೇತ 473 ಅನ್ನು ಬಿಡಿಸೋಣ. KPSC ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಇದು. ಮೊದಲ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಯಾವ ಪ್ರದೇಶದಲ್ಲಿ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸಲಾಗಿದೆ? ಇದನ್ನು ಗ್ರೇಸ್ ಮಾರ್ಕ್ಸ್ಗೆ ಒಳಪಟ್ಟಿದೆ. ಇದು ರಿವೈಸ್ಡ್ ಕ್ವಶನ್ನಲ್ಲಿ ಗ್ರೇಸ್ ಮಾರ್ಕ್ ಆಗಿದೆ. ಎರಡನೇ ಕ್ವಶನ್, ಸ್ವೇಜ್ ಕಾಲುವೆ ವಿಶ್ವದಲ್ಲೇ ದಟ್ಟವಾದ ಹಡಗು ಸಂಚಾರ ಹೊಂದಿತ್ತು. ಈ ಕಾಲುವೆ ಯಾವ ದೇಶದ ಒಡೆತನಕ್ಕೆ ಸೇರಿರುತ್ತದೆ? ಆಪ್ಷನ್ 3 ಈಜಿಪ್ಟ್. ಕ್ವಶನ್ 3, ಮೊಬೈಲ್ ಫೋನ್ಗಳ ವಿವಿಧ ರಿಂಗ್ ಟೋನ್ ತರಂಗಗಳಿಂದ ಅವಸಾನದ ಅಂಚಿಗೆ ತಲುಪಿದ ಪಕ್ಷಿ. ಆಪ್ಷನ್ 3 ಗುಬ್ಬಚ್ಚಿ. ಸೌರಶಕ್ತಿಯಿಂದ ಚಾಲಿತವಾದ ಮೊದಲ ವಿಮಾನ ನಿಲ್ದಾಣ. ಆಪ್ಷನ್ 2 ಕೊಚ್ಚಿನ್. 5, ಗಂಗರ ದೊರೆ ಶಿವಮಾರ ರಚಿಸಿದ ಕೃತಿಗಳು ಯಾವುವು? ಆಪ್ಷನ್ ನಂಬರ್ 2 ಗಜಶತಕ ಮತ್ತು ಸೇತುದಾನದ. 6, ರಾಷ್ಟ್ರಕೂಟರ ದೊರೆ ಕೃಷ್ಣ I ಕಟ್ಟಿಸಿದ ಎಲ್ಲೋರದ ಕೈಲಾಸನಾಥ ದೇವಾಲಯ ಎಷ್ಟನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತು? ಆಪ್ಷನ್ 2 8ನೇ ಶತಮಾನ. ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಹೇಳಿಕೆ ಕೊಟ್ಟವರು ಯಾರು? ಆಪ್ಷನ್ 3 ಕಜಿನ್ಸ್. ಕ್ವಶನ್ ನಂಬರ್ 8, ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಕಟ್ಟಡ ಯಾವ ಶೈಲಿಯಲ್ಲಿದೆ? ಆಪ್ಷನ್ 2 ಗಾಥಿಕ್. ಕಾಳಿದಾಸ ಮಾಳವಿಕಾಗ್ನಿಮಿತ್ರಂ ಕುರಿತು ತಿಳಿಸುತ್ತದೆ. ಆಪ್ಷನ್ 2 ಶೃಂಗರು. 10, ದೇವಿ ಚಂದ್ರಗುಪ್ತಂ ಬರೆದವರು. ಆಪ್ಷನ್ 1 ವಿಶಾಖದತ್ತ. 11, ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರಯಾಣಿಕರ ಸರಿಯಾದ ಕಾಲಾನುಕ್ರಮ ಆಯ್ಕೆ ಮಾಡಿ. 1 ಮೆಗಸ್ತೀನಸ್, ವೆನ್ಸ್ತಾಂಗ್, ಇಟ್ಸಿಂಗ್, ನಿಕೊಲೊ ಕಾಂಟಿ. 12, ಪೋರ್ಚುಗೀಸರ ಗವರ್ನರ್ ಅಲ್ಬುಕರ್ಕ್ ಭೂತಕಾಲದಲ್ಲಿ ಡ್ಯಾಶ್ ಅನುಮತಿಯೊಂದಿಗೆ ಕೋಟೆಯನ್ನು ನಿರ್ಮಿಸಿದ. ಆಪ್ಷನ್ 2 2 ಕೃಷ್ಣದೇವರಾಯ. 13, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರು ಆಕ್ರಮಿಸಿಕೊಂಡ ಭಾರತದ ಮೊದಲ ರಾಜ್ಯ. ಆಪ್ಷನ್ 1 ಸತಾರ. 14, ರಾಜತ್ವ ದೈವದತ್ತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ದೆಹಲಿಯ ಸುಲ್ತಾನ. ಆಪ್ಷನ್ 4 ಬಲ್ಬನ್. ಕಾಕುರಿ ರೈಲು ಪಿತೂರಿಯನ್ನು ಸಂಘಟಿಸಿದವರು. ಆಪ್ಷನ್ 2 ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ನಿರ್ವಾತದಲ್ಲಿ ಇಟ್ಟಿಗೆ ಹಾಗೂ ಹಕ್ಕಿ ಪುಕ್ಕ ಇವೆರಡೂ ಒಂದೇ ವೇಗದಲ್ಲಿ ಬೀಳಲು ಕಾರಣ. ಆಪ್ಷನ್ 2 ಅವೆರಡರ ತೂಕ ಹಾಗೂ ದ್ರವ್ಯರಾಶಿ ನಡುವಿನ ಅನುಪಾತ ಸಮನಾಗಿರುತ್ತದೆ. 17, ಒಂದು ವೇಳೆ ಭೂಮಿ ತನ್ನ ಅಕ್ಷದ ಮೇಲೆ ಅಧಿಕ ವೇಗದಿಂದ ಸುತ್ತಿದರೆ. ಇದು ಗ್ರೇಸ್ ಮಾರ್ಕ್ಸ್ ಒಳಪಟ್ಟಿರುತ್ತದೆ. 18, ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲವಾದುದು. ಆಪ್ಷನ್ 3 ಗುರುತ್ವ ಬಲ. 19, ವಾತಾವರಣದ ಹೊರಮೈಯಿಂದ ಉಡಾಯಿಸಲ್ಪಡುವ ಉತ್ಪ್ರೇಕ್ಷಕಾರಿ ದಾರಿ. ಆಪ್ಷನ್ 4 ಅಂಡಾಕಾರದಲ್ಲಿರುತ್ತದೆ. 20, ಬರಿಗಾಲಲ್ಲಿ ಕೆಂಡದ ಮೇಲೆ ನಡೆಯುವ ವ್ಯಕ್ತಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಯಾಕೆಂದರೆ? ಆಪ್ಷನ್ 1 ಕೆಂಡದ ವಾಹಕತೆ ಕಡಿಮೆ. 21, ಎಥೆನಾಲ್ ಮತ್ತು ನೀರಿನ ಮಿಶ್ರಣವನ್ನು ಇದರಿಂದ ಬೇರ್ಪಡಿಸಬಹುದು. ಆಪ್ಷನ್ 4 ಭಾಗಶಃ ಭೇಟಿ ಇಳಿಸುವಿಕೆ. 22, ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲವನ್ನು ಇದಕ್ಕೆ ಬಳಸುತ್ತಾರೆ. ಆಪ್ಷನ್ 2 ನೋವು ನಿವಾರಕ. ಥರ್ಮೋಕೋಲ್ನ ರಾಸಾಯನಿಕ ಅಂಶ. ಆಪ್ಷನ್ 4 ಪಾಲಿಸ್ಟೈರೀನ್. 24, ಇವುಗಳಲ್ಲಿ ಯಾವುದು ಪ್ರಾಥಮಿಕ ಮಾಲಿನ್ಯಕಾರಕವಲ್ಲ. ಆಪ್ಷನ್ 3 O3.
ಕೆಳಗಿನವುಗಳಲ್ಲಿ ಯಾವುದನ್ನು ತೈಲ ಸೋರಿಕೆಗಳನ್ನು ಸ್ವಚ್ಛಗೊಳಿಸಲು ಬಳಸುತ್ತಾರೆ? ಆಪ್ಷನ್ 2 ಸ್ಕೂಡೋಮೋನಾಸ್ ಬುಟಿಡಾ. 26 ಖಾಯಂ ಕಾರ್ಯಾಂಗ ಎಂದರೆ? ಆಪ್ಷನ್ 4 ನಾಗರಿಕ ಸಿಬ್ಬಂದಿ. 27 ಯಾವ ಸಾಂವಿಧಾನಿಕ ತಿದ್ದುಪಡಿ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದ ವಿವಾದಗಳು ಮತ್ತು ದೂರುಗಳ ವಿಷಯವಾಗಿ ಕಾನೂನು ಜಾರಿಗೊಳಿಸುವ ಅಧಿಕಾರ ನೀಡಿದೆ? ಆಪ್ಷನ್ 2 42ನೇ ತಿದ್ದುಪಡಿ. 28 ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಯಾವಾಗ ಸ್ಥಾಪನೆಯಾಯಿತು? ಆಪ್ಷನ್ 3 6ನೇ ಅಕ್ಟೋಬರ್ 1986. 29 ಯಾವ ವಿಧದ ಸಂವಹನವು ಸಾರ್ವಜನಿಕ ಸಂಬಂಧ ಎಂದು ಕರೆಯಲ್ಪಟ್ಟಿದೆ? ಬಾಹ್ಯ ಸಂವಹನ. ಭಾರತ ಸರ್ಕಾರದ ಎಲ್ಲ ಸಚಿವಾಲಯಗಳಲ್ಲಿ ಸಂಯೋಜಿತ ಹಣಕಾಸು ಸಲಹೆಗಾರರ ಯೋಜನೆಯನ್ನು ಪರಿಚಯಿಸಿದ ವರ್ಷ? ಆಪ್ಷನ್ 3 1976. 31 ಬ್ಯೂರೋಕ್ರಸಿ ಎಂಬ ಪದವನ್ನು ಪ್ರಥಮವಾಗಿ ಬಳಸಿದವರು? ಆಪ್ಷನ್ 2 ವಿನ್ಸೆಂಟ್ ಡಿ ಗೋರ್ನೆ. 32 ಒಂಬಡ್ಸ್ಮನ್ ಮೊದಲು ಪ್ರಾರಂಭವಾದದ್ದು ಯಾವ ರಾಷ್ಟ್ರದಲ್ಲಿ? ಆಪ್ಷನ್ 2 ಸುಡಾನ್. 33 ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾ ಎಲ್ಲಿ ಸ್ಥಾಪಿತವಾಗಿದೆ? ಆಪ್ಷನ್ 4 ಹೈದರಾಬಾದ್. 34 ಸೇವೆಗಳಿಗೆ ಭವಿಷ್ಯದ ಅಭ್ಯರ್ಥಿಗಳನ್ನು ಯಾವ ತರಬೇತಿ ಸಿದ್ಧಪಡಿಸುತ್ತದೆ? ಇಲ್ಲಿ ರಿವೈಸ್ಡ್ ಆನ್ಸರ್ ಇದೆ. ಆಪ್ಷನ್ 1 ಅನೌಪಚಾರಿಕ ತರಬೇತಿ, 4 ಪ್ರವೇಶ ಪೂರ್ವ ತರಬೇತಿ. 35 ನಿಯೋಜಿತ ಶಾಸನದ ಮೇಲೆ ಯಾವುದರ ಮೂಲಕ ಸಂಸತ್ತು ನಿಯಂತ್ರಣ ಚಲಾಯಿಸುತ್ತದೆ? ಆಪ್ಷನ್ 3 ಸಂಸತ್ತಿನ ಸಮಿತಿ. 36 ರಾಜ್ಯಗಳ ನಡುವಿನ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದರಡಿ ಬರುತ್ತವೆ? ಆಪ್ಷನ್ 4 ಮೂಲ ನ್ಯಾಯಾಂಗ ವ್ಯಾಪ್ತಿ. 37 ಭಾರತದ ಸಂವಿಧಾನದಲ್ಲಿ ನಿಯಂತ್ರಕರು ಮತ್ತು ಮಹಾಲೇಖಪಾಲರು ಲೇಖ ಪರಿಶೋಧನೆ ವರದಿಯನ್ನು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾರಿಗೆ ಸಲ್ಲಿಸುತ್ತಾರೆ? ಆಪ್ಷನ್ 3 ರಾಷ್ಟ್ರಪತಿ. 38 ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿರುವ ವರ್ಷ? ಆಪ್ಷನ್ 2 2013. ಆಪ್ಷನ್ 3 2012 ರಿವೈಸ್ಡ್. 39 ಶೇಷಾಧಿಕಾರ ಎಂದರೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗದ ಅಧಿಕಾರ. 40 ಸಂವಿಧಾನದ ಯಾವ ವಿಧಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ? 40 ಆಪ್ಷನ್ ನಂಬರ್ 1 338ನೇ ವಿಧಿ. 41 ಇವರಲ್ಲಿ ಭಾರತದ ಸಂಚಿತ ವಿಧಿ ನಿಧಿಯಿಂದ ವೇತನ ಪಡೆಯುವವರು ಯಾರು? 41 ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ. 42 ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಆಪ್ಷನ್ 2 ಹಣಕಾಸಿನ ಆಯೋಗ. ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಅನ್ನು ರಾಜ್ಯಪಾಲರು ಯಾವ ವಿಧಿಯ ಮೂಲಕ ನೇಮಕ ಮಾಡುತ್ತಾರೆ? ಆಪ್ಷನ್ 3 ವಿಧಿ 333. 44 ಸಂವಿಧಾನದ ಯಾವ ತಿದ್ದುಪಡಿ ಪ್ರಕಾರ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಗಳಿಗೆ ಇಳಿಸಲಾಯಿತು? ಆಪ್ಷನ್ 3 61ನೇ ತಿದ್ದುಪಡಿ. 45 ಭಾರತೀಯ ಸಂವಿಧಾನದ 133ನೇ ವಿಧಿಯ ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದ ಮೇಲ್ಮನವಿ ವ್ಯಾಪ್ತಿಯೊಂದಿಗೆ ಈ ಕೆಳಗಿನ ವಿಷಯ ಕುರಿತಂತೆ ವಿವರಿಸುತ್ತದೆ? ಸಿವಿಲ್ ವಿಷಯಗಳ ವಿಷಯ ಮಾತ್ರ. ಬಿ ನಾಗರಿಕ ಮತ್ತು ಕ್ರಿಮಿನಲ್ ವಿಷಯ 2. ಸಿ ಕ್ರಿಮಿನಲ್ ವಿಷಯ ಮಾತ್ರ. ಡಿ ವಿಶೇಷ ಮನವಿಗಳು. ಆಪ್ಷನ್ 1 ಎ ಮಾತ್ರ. 46 ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ? ಆಪ್ಷನ್ 2 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 47th ಕ್ವಶನ್ ಮ್ಯಾಥ್ಸ್ ಇದೆ. ಫ್ರೆಂಡ್ಸ್,
25 ವಿದ್ಯಾರ್ಥಿಗಳು ಸರಾಸರಿ ತೂಕ 16 kg. ಮೊದಲು 12 ವಿದ್ಯಾರ್ಥಿಗಳ ಸರಾಸರಿ ತೂಕ 14 kg ಮತ್ತು ಕೊನೆಯ 12 ವಿದ್ಯಾರ್ಥಿಗಳ ಸರಾಸರಿ ತೂಕ 17 kg. 13ನೇ ವಿದ್ಯಾರ್ಥಿ ತೂಕವನ್ನು ಕಂಡುಹಿಡಿಯಿರಿ. ಇಲ್ಲಿ 25 ವಿದ್ಯಾರ್ಥಿಗಳ ಸರಾಸರಿ ತೂಕ 16 kg ಇದೆ. 25 ವಿದ್ಯಾರ್ಥಿಗಳ 16 kg ಇಟ್ಟು 16 × 25 ಆನ್ಸರ್ ಬರುತ್ತೆ. ಮತ್ತು 12 ಮೊದಲು 12 ವಿದ್ಯಾರ್ಥಿಗಳ ಸರಾಸರಿ ತೂಕ 14 kg ಇದೆ ಮತ್ತು ಕೊನೆಯ 12 ವಿದ್ಯಾರ್ಥಿಗಳ ಸರಾಸರಿ ತೂಕ 17 kg ಇದೆ. ಅಂದರೆ 12 ವಿದ್ಯಾರ್ಥಿಗಳು 14 kg ಹೊಂದಿದ್ದಾರೆ, 12 ವಿದ್ಯಾರ್ಥಿಗಳು 17 kg ಹೊಂದಿದ್ದಾರೆ. ಈಗ 13ನೇ ವಿದ್ಯಾರ್ಥಿ ಅಂದರೆ 12 + 12 24 ಆಗುತ್ತೆ. ಟೋಟಲ್ ಸ್ಟೂಡೆಂಟ್ಸ್ 25 ಇದ್ದಾರೆ. ಆದರೆ ಈಗ ಒಬ್ಬ ವಿದ್ಯಾರ್ಥಿಗೆ ಎಷ್ಟು kg ಇರುತ್ತಾನೆ ಎಂದು ನೋಡಬೇಕು. ಇದರಲ್ಲಿ ಒಬ್ಬ ವಿದ್ಯಾರ್ಥಿ ಆಪ್ಷನ್ 2 24, ಆಪ್ಷನ್ 4 28 kg ಇರುತ್ತಾನೆ. 48 ಒಬ್ಬ ಮನುಷ್ಯ ತನ್ನ ಆದಾಯದ 30% ಆಹಾರಕ್ಕಾಗಿ, 12% ಮನೆ ಬಾಡಿಗೆಗಾಗಿ, ಒಬ್ಬ ಮನುಷ್ಯ ತನ್ನ ಆದಾಯದ 30% ಆಹಾರಕ್ಕಾಗಿ, 12% ಮನೆ ಬಾಡಿಗೆಗಾಗಿ, 28% ವಿವಿಧ ಮೇಲೆ ಖರ್ಚು ಮಾಡುತ್ತಾನೆ. ತಿಂಗಳ ಕೊನೆಯಲ್ಲಿ ಉಳಿತಾಯ 810 ಆಗಿದ್ದರೆ ಆಗ ಮನುಷ್ಯನ ಒಟ್ಟು ಆದಾಯ ಆಪ್ಷನ್ 4 2700. ಇದು ಮ್ಯಾಥ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ 49ನೇ ಕ್ವಶನ್. ಎಯ ಎತ್ತರವು ಬಿಗಿಂತ 50% ಕಡಿಮೆ ಇದ್ದರೆ ಬಿಯ ಎತ್ತರವು ಎಗಿಂತ ಎಷ್ಟು ಶೇಕಡ ಹೆಚ್ಚು? ಇಲ್ಲಿ 49ನೇ ಕ್ವಶನ್. ಎಯ ಎತ್ತರವು ಬಿಗಿಂತ 50% ಹೆಚ್ಚಿಗಿದ್ದರೆ, ಕಡಿಮೆ ಇದ್ದರೆ, ಅಂದರೆ ಬಿಯ 50%, ಎಯ 100% ಆಗುತ್ತೆ. ಆದ್ದರಿಂದ ಇಲ್ಲಿ ಶೇಕಡ, ಇಲ್ಲಿ ಸರಿ ಉತ್ತರ 1 ಫ್ರೆಂಡ್ಸ್. ಆಮೇಲೆ 50ನೇ ಕ್ವಶನ್ ಫ್ರೆಂಡ್ಸ್. ರೇಡಿಯೋವನ್ನು 10% ರಿಯಾಯಿತಿಯೊಂದಿಗೆ ₹500 ನಿವ್ವಳ ಬೆಲೆಯನ್ನು ₹423ಕ್ಕೆ ಗ್ರಾಹಕರಿಗೆ ಯಾವ ಹೆಚ್ಚುವರಿ ರಿಯಾಯಿತಿ ನೀಡಬೇಕು? ಇಲ್ಲಿ ಆಪ್ಷನ್ 2 6% ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು 50% ಕ್ವಶನ್ ಕಂಪ್ಲೀಟ್. ನಾಳೆ 50 ಕ್ವಶನ್, 51 to 100 ಕ್ವಶನ್. ಓಕೆ.